ನೀವು ಮಂಗಗಳನ್ನ ನೋಡಿದ್ರೆ ಬಾಳೆಹಣ್ಣುಗಳನ್ನ ಕೊಡ್ತೀರಾ? ಇನ್ಮುಂದೆ ಆ ತಪ್ಪನ್ನ ಮಾಡಬೇಡಿ. ಯಾಕೆ ಅಂತ ಹೇಳ್ತೀನಿ, ಸಂಪೂರ್ಣವಾಗಿ ಈ ಕಥೆ ಕೇಳಿ. ಹಿಂದೆ ಒಂದು ಕಾಲದಲ್ಲಿ ಹಸಿರಿನಿಂದ ಕಂಗೊಳಿಸುತ್ತಿದ್ದ ಕಾಡಿನಲ್ಲಿ ಮಂಗಗಳು ಸಂತೋಷದಿಂದ ಸಂತಸದಿಂದ ಮರದಿಂದ ಮರಕ್ಕೆ ಜಿಗಿದು ಆಟವಾಡ್ತಿದ್ವು. ಅವು ಕಾಡಿನಲ್ಲಿ ಬಿಡುವ ಹುಳಿ, ತಿರುಳುಳ್ಳ ಹಣ್ಣು ಕಾಯಿಗಳು, ಪೌಷ್ಟಿಕ ಮತ್ತು ಫಲವತ್ತಾದ ಹಣ್ಣುಗಳನ್ನು ತಿಂದು ಬಲಿಷ್ಠವಾಗಿದ್ದವು. ಅವುಗಳ ಸಂತಾನೋತ್ಪತ್ತಿ ಕೂಡ ಸಮತೋಲನವಾಗಿತ್ತು. ಮರಿಗಳು ಆರೋಗ್ಯವಾಗಿ ಜನಿಸುತ್ತಿತ್ತು. ಕ್ರಮೇಣ ಜನರು ಬಾಳೆಹಣ್ಣುಗಳನ್ನು ಮಂಗಗಳಿಗೆ ಕೊಡಲು ಆರಂಭಿಸಿದರು. ಕುತೂಹಲದಿಂದ ಮಂಗಗಳು ಅವುಗಳನ್ನು ತಿನ್ನಲು ರೂಢಿ ಮಾಡಿಕೊಂಡವು. ಚೆನ್ನಾಗಿದೆ, ಸುಲಭ, ಏರಬೇಕೆ ಬೇಡ ಎಂದುಕೊಂಡವು. ಆ ದಿನದಿಂದ ಪ್ರತಿ ಬಾರಿ ಜನರು ಬರುವುದನ್ನು ಕಾಯುತ್ತಾ ಬಾಳೆಹಣ್ಣುಗಳ ನಿರೀಕ್ಷೆಯಲ್ಲಿ ರಸ್ತೆ ಬದಿಗಳಲ್ಲಿ ಕೂರಲು ಆರಂಭಿಸಿದವು. ಆದರೆ ಆ ಸಿಹಿಯಲ್ಲಿ ಶಾಪಗಳು ಅಡಗಿದ್ದವು. ಅತಿ ಸಕ್ಕರೆ ಅಂಶವನ್ನು ಹೊಂದಿದ ಬಾಳೆಹಣ್ಣುಗಳು ಮಂಗಗಳ ಜೀರ್ಣಶಕ್ತಿಯನ್ನು ಹಾಳು ಮಾಡಿ ಬೊಜ್ಜು ಬರಲು ಆರಂಭವಾಯಿತು. ಅವುಗಳ ಶಕ್ತಿ ಸಾಮರ್ಥ್ಯವು ಕಡಿಮೆಯಾಗಿ ವರ್ಷಕ್ಕೊಮ್ಮೆ ಮರಿ ಹಾಕುವ ತಾಯಿ ವರ್ಷಕ್ಕೆ 2-3 ಬಾರಿ ಮರಿಗಳನ್ನು ಹಾಕತೊಡಗಿತು. ಮರಿಗಳ ಜನನ ಸಂಖ್ಯೆ ಹೆಚ್ಚಾಗಿ ತಾಯಿ ಮಂಗಗಳು ತೀವ್ರ ನೋವನ್ನು ಅನುಭವಿಸತೊಡಗಿದವು. ದಿನೇ ದಿನೇ ಆಹಾರಕ್ಕೋಸ್ಕರ ಕಿತ್ತಾಟ, ಜಗಳ, ಗುಂಪುಗಳ ನಡುವೆ ಶುರುವಾಗತೊಡಗಿತು. ತಮ್ಮ ನೈಸರ್ಗಿಕ ಗುಣಗಳನ್ನು ಮರೆತವು. ಪರಿಸರವು ಅಸಮತೋಲನೆಯಾಗತೊಡಗಿತು. ಮಂಗಗಳ ಸಂತತಿಗೆ ಕುತ್ತು ಬರಲು ಆರಂಭಿಸತೊಡಗಿತು. ಅದೆಷ್ಟೋ ಸಾವು ನೋವು, ಕಾಡಿನ ನೈಸರ್ಗಿಕ ಸಂಗೀತ ನಿಧಾನವಾಗಿ ನಿಂತು ಅವುಗಳ ಅಳುವ ಸದ್ದೆ ಜೋರಾಗತೊಡಗಿತು. ನಿಜವಾದ ದಯೆ ಎಂದರೆ ಅವುಗಳನ್ನು ಕಾಡಿನಂತೆಯೇ ಕಾಡಿನಲ್ಲಿ ಬಿಡುವುದು, ಕಾಡು ಕೊಡುವ ಆಹಾರವನ್ನು ತಿನ್ನಲು ಅವಕಾಶ ನೀಡುವುದು. ದಯಮಾಡಿ ಪ್ರಾಣಿಗಳಿಗೆ ಆಹಾರವನ್ನು ನೀಡಬೇಡಿ.